ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ವಾಟರ್ ಫಿಲ್ಲಿಂಗ್ ಸ್ಟಿಚ್, ಅದರ್ವೈಸ್ ಪಾನಿ ಸ್ಟಿಚ್ ಅಂತೀವಿ, ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಇಲ್ಲಿ ಒಂದು ಇಮೇಜ್ನ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ, 2 ಲೈನ್ಸ್ ಡ್ರಾ ಮಾಡಿಕೊಂಡು ಅದಕ್ಕೆ ವೇವ್ಸ್ ಥರ ಡ್ರಾ ಮಾಡಿದ್ದೀನಿ. ಇದನ್ನು ಪೇಪರಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಇದರ ಇನ್ನೊಂದು 2 ಲೈನ್ಸ್ ಡ್ರಾ ಮಾಡಿಕೊಂಡು ಹಿಂಗೆ ಬಂದು ಒಂದು ಎಮ್ ಒಂದು ಡಬಲ್ಯೂ, ಇಲ್ಲಿ ನೋಡಿದ್ದೀರಾ ಎಮ್ ಡಬಲ್ಯೂ ಎರಡು ಹಿಂಗೆ ಬರೋ ಥರ ನಾವು ಮೀಟ್ ಮಾಡಿಕೊಂಡು ಡ್ರಾ ಮಾಡಬೇಕು. ಇದೇ ಥರ ಇದನ್ನೇ ಸ್ಮಾಲ್ ಸೈಜು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ತಿಲಗಮ್ ಶೇಪ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೋಡಿದ್ದೀರಾ ಈ ಥರ ಡ್ರಾ ಮಾಡ್ಕೋಬೇಕು. ಬಿಗಿನರ್ಸು ಕ್ಲಾತ್ ಮೇಲೇನು ಕಂಪಲ್ಸರಿ ಡ್ರಾ ಮಾಡಿಕೊಂಡೇ ಸ್ಟಿಚ್ ಮಾಡಿ. ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಿದೆ ಸ್ಟಿಚ್ ಮೇಲೆ ಅನ್ನೋದ ಮೇಲೆ ನೀವು ಡ್ರಾ ಮಾಡೋದು ಬೇಕಾಗಿಲ್ಲ, ನೀವೇ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಅನ್ನೋ ಸ್ಟಿಚ್ಚು, ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿ. ಇದು ನಿಧಾನಕ್ಕೆ ಬಿಗಿನರ್ಸ್ಗೆ ಅರ್ಥ ಆಗೋ ಥರ ನೀಟಾಗೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ಸ್ಟಿಚ್ ಮಾಡೋಣ. ಇದು ಬಿಗಿನರ್ಸ್ಗಾಗ ನಾನು 2 ಟೈಪ್ಸು ವೇವ್ಸ್, ಒಂದು ಎಮ್ ಡಬಲ್ಯೂ ಬಿಗ್ ಸೈಜ್, ಒಂದು ಸ್ಮಾಲ್ ಸೈಜು 3 ಪಾರ್ಟಾಗಿ ಡಿವೈಡ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ನೀಟಾಗಿ ಅರ್ಥ ಆಗಬೇಕು ಅಂತ. ಮತ್ತು ನಾನು ಕ್ಲಾತಲ್ಲಿ ಒಂದು ಸತಿ ಡ್ರಾ ಮಾಡಿದ್ದೀನಿ ನೋಡಿ. ಇದು ನಾವು ಪೇಪರಲ್ಲಿ ಡ್ರಾ ಮಾಡಿದ್ದೀವಿಲ್ಲ, ಅದೇ ಥರ ಕ್ಲಾತ್ ಮೇಲೇನೂ ನಾನು ಡ್ರಾ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಡಿಫ್ರೆಂಟ್ ಶೇಪ್ಸ್ನೇ ಡ್ರಾ ಮಾಡಿಕೊಂಡು ಆ ಶೇಪ್ ಒಳಗಡೆ ಈ ಥರ ಎಮ್ ಡಬಲ್ಯೂ ಆರ್ 3 ನಿಮ್ಮ ಇಷ್ಟ ಏನಾದರೂ ಕಲಿಬೋದು. ಎಮ್ಮು ಡಬಲ್ಯೂ ಎರಡನ್ನೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಗ್ಯಾಪ್ ಇಲ್ಲದಂಗೆ ಇದನ್ನೆಲ್ಲ ಈ ಥರ ಫಿಲ್ ಮಾಡಿಬಿಟ್ಟು ಸೇಮ್ ಇದನ್ನೇ ಸ್ಟಿಚ್ ಮಾಡಬೇಕಾಗುತ್ತೆ. ಸ್ಮಾಲ್ ಸ್ಟೆಪ್ಸ್ ತಗೊಂಡು ಇಲ್ಲಿ ನೋಡಿ. ಇವಾಗ ನಾವು ಚೈನ್ ಸ್ಟಿಚ್ ಹಾಕೋಣ. ಚೈನ್ ಸ್ಟಿಚ್ ಆರಿ ವರ್ಕಲ್ಲಿ ಹಾರ್ಟ್ ಆಫ್ ದ ಸ್ಟಿಚ್ಚು ಚೈನ್ ಸ್ಟಿಚ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೋಡಿ, ನಾವು ಥ್ರೆಡ್ ತಗೊಂಡು ನಾರ್ಮಲಾಗಿ ನಾವು ಚೈನ್ ಸ್ಟಿಚ್ ಹಾಕಿದ್ದೀವಿಲ್ಲ, ಅದೇ ಥರ ಥ್ರೆಡ್ನ ಮೇಲೆಗೆ ತಗೊಬಂದು ಬ್ಯಾಕ್ಗೆ ಒಂದು ಲಾಕ್ ಹಾಕ್ಕೊಂಡು ಇವಾಗ ನಾನು ಇಲ್ಲಿ ವೇವ್ಸ್ನೇ ಡ್ರಾ ಮಾಡಿದ್ದೀನಿಲ್ಲ, ಅದೇ ಥರ ನಾನು ಪೆನ್ನಲ್ಲಿ ಹೇಗೆ ಡ್ರಾ ಮಾಡಿದ್ದೀನೋ ಅದೇ ಥರ ನೀಡಿಲ್ನಿಂದ ಸ್ಟಿಚ್ ಮಾಡ್ಕೊಂಬರಬೇಕು. ನೀವು ಸ್ಟಿಚ್ ಮಾಡೋವಾಗ ನೀಡಿಲ್ನೇ ಲೆಫ್ಟು ರೈಟು ಫ್ರಂಟು ಬ್ಯಾಕು ಬೆಂಡ್ ಮಾಡಬಾರ್ದು. ನಮಗೆ ಸ್ವಿಂಗ್ ಮಿಷನ್ ನೀಡಿಲ್ ಹೇಗೆ ಸ್ಟ್ರೈಟಾಗಿ ಸ್ಟಿಚ್ ಮಾಡುತ್ತೋ ಅದೇ ಥರ ಇಟ್ಕೊಂಡು ನೀವು ಸ್ಟಿಚ್ ಮಾಡಬೇಕು. ನಿಮ್ಮ ಹ್ಯಾಂಡನ್ನೇ ಈ ಕ್ಲಾತ್ ಮೇಲೆ ಪ್ರೆಷರ್ ಕೊಡಬಾರ್ದು. ಆ ಥರ ಪ್ರೆಷರ್ ಕೊಟ್ಟರೆ ಫ್ರೇಮ್ಗೆ ಫಿಕ್ಸ್ ಮಾಡಿರೋ ಕ್ಲಾತು ಲೂಸ್ ಆಗುತ್ತೆ, ಸ್ಟಿಚ್ ಅನ್ನೋದು ನೀಟಾಗೆ ಬರಲ್ಲ. ಚೈನ್ ಸ್ಟಿಚ್ ಎಲ್ಲರಿಗೂ ಗೊತ್ತಿಲ್ಲ, ಅದರಿಂದ ನಾನು ಈ ಸ್ವಲ್ಪ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಚೈನ್ ಸ್ಟಿಚ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ವೇವ್ಸ್ ಅನ್ನೋದು ಕಂಪ್ಲೀಟ್ ಆಯಿತು. ಇಲ್ಲಿ ನಾವು ಎಂಡ್ ನಾಟ್ ಹಾಕಿಬಿಟ್ಟು ಇದನ್ನೇ ಕ್ಲೋಸ್ ಮಾಡೋಣ. ಈ ಥರ ನೀವು ಮಾಡಬೇಕು. ಇವಾಗ ಇದಕ್ಕೆ ಲೈನ್ಸ್ಗೆ ಔಟ್ಲೈನು ಸ್ಟಿಚ್ಚು ಬೇರೆ ಥ್ರೆಡ್ಡು, ಬೇರೆ ಡಿಫ್ರೆಂಟ್ ಕಲರ್ಸು ಜರಿ ಥ್ರೆಡ್ಡಿಂದನೂ ಕೊಡ್ಬೋದು ನೀವು. ಇದನ್ನೇ ಎಂಡ್ ನಾಟ್ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇವಾಗ ಸೆಕೆಂಡ್ ಒನ್ನು ಇಲ್ಲಿ ನಾವು 3 ಆರ್ ಡಬಲ್ಯೂ ಎಮ್ ಅಂತೀವಿ. ಇದನ್ನೇ ಹಿಂಗೆ ಡ್ರಾ ಮಾಡಿದ್ದೀವಿಲ್ಲ, ಇದನ್ನೇ ಇವಾಗ ಸ್ಟಿಚ್ ಮಾಡಬೇಕಾಗುತ್ತೆ. ಸೇಮ್ ಇದೇ ಥರ ಸ್ಟಿಚ್ ಮಾಡ್ಕೊಂಬರಬೇಕು. ಇಲ್ಲಿ 3 ಥರ ಬರುತ್ತೆ, ಡೌನಿಗೆ ಬಂದು ಮತ್ತು ಮೇಲಕ್ಕೆ ಸ್ಟಿಚ್ ಮಾಡಬೇಕಾಗುತ್ತೆ. ಇದನ್ನೇ ಪಾನಿ ಸ್ಟಿಚ್ ಅಂತಲೂ ಕರೀತಾರೆ. ಇಲ್ಲಿ ನೋಡಿ ಈ ಥರ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚು, ಪಾನಿ ಸ್ಟಿಚ್ಚು ಇದನ್ನೇ ಅಂತಾರೆ. ಇಲ್ಲಿ ಎಮ್ ಕಂಪ್ಲೀಟ್ ಆಯಿತು. ಇವಾಗ ಡಬಲ್ಯೂ ಇಲ್ಲಿ ನೋಡಿ, ಮತ್ತು ಈ ಕರ್ವ್ ಅನ್ನೋದು ಇಲ್ಲಿ ಬರುತ್ತೆ ಈ ಥರ. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಇಂಟ್ರೆಸ್ಟಾಗಿ ಕಲ್ತ್ಕೋಬೇಕು ಅನ್ನೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ನಿಮಗೆ ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ. ಈ ಥರ ನಾವು ಫಿಲ್ ಮಾಡ್ಕೊಂಬರಬೇಕು. ಫಸ್ಟು ಬಿಗಿನರ್ಸು ಈ ಥರ ದೊಡ್ಡ ಶೇಪ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ದೊಡ್ಡದಂದರೆ 1/2 ಇಂಚು ಕೆಳಗಡೆನೇ ಇರಬೇಕು, ಅದಕ್ಕೂ ಮೇಲೆ ಹೋಗಬಾರ್ದು. ಈ ಥರ ಚಿಕ್ಕ ಇಮೇಜಸ್ನೇ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆ ಥರ ಒಂದು 10 ಇಂಚಸ್ಗೆ ಒಂದು ಡಿಸೈನ್ ಹಾಕಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ವಲ್ಪ ದೊಡ್ಡ ಶೇಪ್ನೇ ತಗೊಂಡಿದ್ದೀನಿ. ಇವಾಗ ನಾವು 3 ಪಾರ್ಟಾಗಿ ಡಿವೈಡ್ ಮಾಡಿದ್ದೀವಿಲ್ಲ ಈ ವಿಡಿಯೋ ಅಲ್ಲಿ, ಥರ್ಡ್ದು ಚಿಕ್ಕ ಇಮೇಜಸ್ ಬರುತ್ತೆ. ಅದನ್ನು ಹೇಗೆ ಫಿಲ್ ಮಾಡೋದು ಅನ್ನೋದು ನೋಡೋಣ. ಔಟ್ಲೈನು ಬೀಡ್ಸ್ ಆದರೂ ಕೊಡಿ, ಇಲ್ಲ ಜರಿ ಥ್ರೆಡ್ ಆದ್ರೂ ಹಾಕಬೇಕು, ನಿಮ್ಮ ಇಷ್ಟ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ನೀವು ಔಟ್ಲೈನು ಕಂಪಲ್ಸರಿ ಕೊಡಲೇಬೇಕು. ಇಲ್ಲಿ ನೋಡಿದ್ದೀರಾ ಈ ಥರ ಸ್ಟಿಚ್ ಮಾಡಬೇಕು.
ನಮ್ಮ ಚಾನಲ್ ನೋಡಿ ನೀವು ಮನೇಲೇ ಕೂತ್ಕೊಂಡು ಸ್ಟಿಚಸ್ನೇ ಕಲ್ತ್ಕೋಬೋದು. ನಮ್ಮ ಚಾನಲಲ್ಲಿ ನೋಡ್ಕೊಂಡು ಕಲ್ತ್ಕೊರೋರು ಇದ್ದಾರೆ. ಮತ್ತು ನಿಮಗೆ ಈ ಆರಿ ವರ್ಕ್ನೇ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಎಜುಕೇಷನ್ ಬೇಕಾಗಿಲ್ಲ, ಆಗಲೇ ಏಜ್ ಲಿಮಿಟು ಏನೂ ಇಲ್ಲ. ನೀವು ವರ್ಕಿಂಗ್ ವುಮೆನ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಹೌಸ್ ವೈಫ್ಸ್ ಆಗ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಆಗಿರೋರು ಯಾರಾದ್ರೂ ಕಲ್ತ್ಕೊಂಡು ನೀವು ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ ಬೇಸಿಕ್ಲಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಎಲ್ಲ ಸ್ಟಿಚಸ್ಸು ಪಿನ್ ಟು ಪಿನ್ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ನಾನು ಹೇಳೋದು ಅರ್ಥ ಆಗಿಲ್ಲ ಅಂದ್ರೇನು ನನ್ನ ವಾಯ್ಸನ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ಥ್ರೆಡ್ಡು, ನನ್ನ ಹ್ಯಾಂಡು, ನೀಡಿಲು ಹೇಗೆ ಮೂವ್ ಆಗ್ತಾಯಿದೆ ಅನ್ನೋದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ನಾನು ಅದೇ ಥ್ರೆಡ್ಡಲ್ಲಿ ಔಟ್ಲೈನ್ ಹಾಕಿ ಇದನ್ನೇ ಕ್ಲೋಸ್ ಮಾಡಿದ್ದೀನಿ. ಇವಾಗ ಈ ತಿಲಗಮ್ ಶೇಪ್ನೇ ಸ್ಟಿಚ್ ಮಾಡೋಣ. ಆಲ್ಮೋಸ್ಟ್ ನಿಮಗೆ ಸ್ಟಿಚ್ ಅನ್ನೋದು ಹೇಗೆ ಹಾಕೋದು ಅನ್ನೋ ಅರ್ಥ ಇದ್ದಿಲ್ಲ. ಇಲ್ಲಿ ನಾನು ಸ್ವಲ್ಪ ಹೊತ್ತು ನಿಧಾನಕ್ಕೆ ಹೇಳಿ ಆಮೇಲೆ ಫಾಸ್ಟ್ ಮೋಡಲ್ಲಿ ಇಡ್ತೀನಿ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಚೈನ್ಸ್ ತಗೋಬೇಕಾಗುತ್ತೆ. ಈ ತಿಲಗಮ್ ಶೇಪ್ ಫುಲ್ಲು ಕ್ಲಾತ್ ಕಾಣಬಾರ್ದಂಗೆ ನೀವು ಫಿಲ್ ಮಾಡ್ಕೊಂಬರಬೇಕು. ಇದನ್ನೇ ಡ್ರಾ ಮಾಡಿದ್ದೀನಿ. ನೀವು ಡ್ರಾ ಮಾಡಬೇಕಾಗಿ ಫಸ್ಟು ಬಿಗಿನರ್ಸ್ ಡ್ರಾ ಮಾಡಬೇಕೇ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಸರಿಯಾಗಿ ನೀಟಾಗಿ ಬರಲ್ಲ. ನಿಮಗೆ ಸ್ಟಿಚ್ ಬಂದಿದೆ ಆದಮೇಲೆ ನೀವು ಡ್ರಾ ಮಾಡೋದು ಬೇಕಾಗಿಲ್ಲ, ನೀವು ಓನಾಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ವೀಡಿಯೋಸ್ನೇ ಫಸ್ಟ್ಲಿಂದ ಎಂಡ್ವರೆಗೂ ನೋಡಿದ್ರೇ ನಿಮಗೆ ನಾನು ಮಿಡ್ಡಲ್ಲಿ ಸ್ವಲ್ಪ ಟಿಪ್ಸ್ ಅನ್ನೋದು ಹೇಳ್ತೀನಿ, ಅದು ಮಿಸ್ ಆಗ್ತಾರೆ. ಸ್ಕಿಪ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೀವು ಟಿಪ್ಸ್ ಅನ್ನೋದು ಮಿಸ್ ಮಾಡ್ಕೊತಾರೆ. ಅದಕ್ಕೆ ನೀವು ಸ್ಟಾರ್ಟಿಂಗ್ಲಿಂದ ವೀಡಿಯೋ ಎಂಡಿಂಗ್ವರೆಗೂ ನೋಡಲೇಬೇಕು. ಇಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಚೈನ್ಸ್ ತಗೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಈ ಸ್ಟಿಚ್ಚು ತುಂಬ ಚೆನ್ನಾಗಿರುತ್ತೆ. ಇದು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚು. ಇದನ್ನೇ ಬೀಡ್ಸೂ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಬೋದು. ಫಸ್ಟ್ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇದಾದಮೇಲೆ ನೀವು ಕ್ರಿಯೇಟಿವಿಟಿನೇ ಬೇಸ್ ಮಾಡಿಕೊಂಡು ನೀವು ಯಾವ ಥರ ಬೇಕೋ ಆ ಥರ ಇದನ್ನೇ ಡಿಸೈನ್ಸ್ ಆಗಿ ನೀವು ಹಾಕ್ಕೋಬೋದು. ಬೀಡ್ಸೂ ಹಾಕ್ಬೋದು. ಬೀಡ್ಸ್ಗಿಂತ ನೀವು ಥ್ರೆಡ್ಡಿಂದ ಹಾಕೋರೋ ಸ್ಟಿಚ್ಚೇ ನೀಟಾಗಿರುತ್ತೆ. ಇದಕ್ಕೂ ಔಟ್ಲೈನು ಬೀಡ್ಸ್ ಕೊಡ್ಬೋದು, ಇಲ್ಲ ಚಮ್ಕಿ, ಕಟ್ ಬೀಡ್ಸು, ಟ್ಯೂಬ್ ಬೀಡ್ಸು ನಿಮ್ಮ ಇಷ್ಟ ಯಾವುದಾದ್ರೂ ಇದಕ್ಕೆ ಔಟ್ಲೈನ್ ಕೊಡ್ಬೋದು. ಸ್ಟೋನ್ ಚೈನ್ ಇರುತ್ತಿಲ್ಲ ಅದರಿಂದ ಆದ್ರೂ ನೀವು ಇದಕ್ಕೆ ಔಟ್ಲೈನ್ ಕೊಡ್ಬೋದು. ಜರಿ ಥ್ರೆಡ್ಡಿಂದನೂ ಕೊಡ್ಬೋದು. ನಾನು ಸಿಲ್ಕ್ ಥ್ರೆಡ್ಡಿಂದನೇ ಕೊಡ್ತೀನಿ, ಯಾಕಂದರೆ ನಾವು ಇವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿಲ್ಲ. ಇದನ್ನೇ ಯಾವುದು ಶೇಪ್ ಹಾಕ್ತೀವಿ ಅಂದರೆ ಆ ಟೈಮಲ್ಲಿ ನಾವು ಅದನ್ನೇ ಡಿಫ್ರೆಂಟಾಗಿ ಟ್ರೈ ಮಾಡಿ ಬೀಡ್ಸ್ ಆರ್ ಜರ್ದೋಸಿ ಏನಾದರೂ ಔಟ್ಲೈನ್ ಕೊಡಬೇಕಾಗುತ್ತೆ. ಈ ಲೈನ್ಸ್ನ ಬೇಸ್ ಮಾಡಿಕೊಂಡೇ ನೀವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಿಮಗೆ ಈ ಸ್ಟಿಚ್ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ. ಇನ್ ಕೇಸ್ ನಿಮಗೆ ಈ ಸ್ಟಿಚ್ ಮೇಲೆ ಯಾವುದು ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಗ್ರೂಪ್ ಬೋರ್ಡ ಲಿಂಕನ್ನು ಕೊಡ್ತೀನಿ, ಅದರಲ್ಲಿ ಜಾಯ್ನ್ ಆಗಿ ನೀವು ಕ್ಲಾಸಲ್ಲಿ ಜಾಯ್ನ್ ಆಗೋ ಇನ್ಫಾರ್ಮೇಷನ್ನೇ ನೀವು ನೋಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ. ತುಂಬ ಲೆಂತ್ ಆಗುತ್ತೆ, ನಿಧಾನಕ್ಕೆ ಇಟ್ಟಿದ್ರೆ. ಈ ಥರ ಫುಲ್ ಫಿನಿಶ್ ಮಾಡಬೇಕು. ಕ್ಲಾತ್ ಅನ್ನೋದು ಜಾಸ್ತಿ ಕಾಣಬಾರ್ದು. ಸ್ಟಿಚ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬಂದರೆ, ನಿಧಾನಕ್ಕಾದ್ರೂ ನೀವು ನೀಟ್ ಫಿನಿಶಿಂಗ್ ಅನ್ನೋದು ಕೊಡಬೇಕಾಗುತ್ತೆ. ಫಾಸ್ಟಾಗೆ ನೀಟಾಗಿಲ್ಲ ಅಂದ್ರೂ ಲುಕ್ಕು ಬರಲ್ಲ, ಡಿಸೈನ್ ಹೋಗುತ್ತೆ. ಯಾವುದಾದ್ರೂ ಒಂದು ಸ್ಟಿಚ್ ಕಲ್ತ್ಕೋಬೇಕು ಅಂದರೆ ನೀವು 2 days ಟೈಮ್ ತಗೊಂಡು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು ಕಲ್ತ್ಕೋಬೋದು. ಯಾವ ಸ್ಟಿಚ್ ಆದ್ರೂ ನೀಟ್ ಫಿನಿಶಿಂಗ್ ಬರಬೇಕು. ಇಲ್ಲಿ ನೋಡಿ ಫಿನಿಶ್ ಆದಮೇಲೆ ಈ ಥರ ಇದೆ. ಇದಕ್ಕೆ ಔಟ್ಲೈನ್ ನಾನು ಸಿಲ್ಕ್ ಥ್ರೆಡ್ಡಲ್ಲಿನೇ ಕೊಟ್ಟಿದ್ದೀನಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಮ್ಮ ಚಾನಲ್ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.